ನಮಗ್ ಬೇಕಾಗ್ಯಾರ್ರಿ ಮೋದಿ ಬೇಕಾಗಿದ್ದಾನ್ರಿ ಇಷ್ಟ ಮೋದಿ ಅಟ್ಟ ಬೇಕು ಮೋದಿ ಸಿದ್ದರಾಮಯ್ಯ ಬೇಡ ಸಿದ್ದರಾಮಯ್ಯ ಇಲ್ಲಿ ಬೆಳಗಾವಿ ಒಳಗ ಕಾಂಗ್ರೆಸ್ ಬೇಕಾ ಬಿಜೆಪಿ ಬೇಕಾ ಇಲ್ಲಿ ಬಿಜೆಪಿನ ಬೇಕಾಗೈತಿ ನಮಗ್ ಬಿಜೆಪಿ ಜಗದೀಶ್ ಶೆಟ್ಟರ್ ಯಾರದಾರು ಅವರ ಬೇಕು ಯಾರು ನಿಂತಾರ ಅವರ ಬೇಕು ಯಾರ ಬಿಜೆಪಿ ಬೇಕು ನಿಮ್ಮ ಮನೇಲಿ ಹೆಂಗಸ್ರು ಏನಂತಾರ ಹೆಂಗಸ್ರು ಹೆಂಗಸರ್ ಸ್ವಿಚ್ ಬಾಡ್ರಿ ಬಿಜೆಪಿನ ತರಬೇಕು ಬಿಜೆಪಿನ ಬೇಕು ನೋಡ್ರಿ ಒಟ್ಟು ಮೋದಿನ ತರೋದು ಪಕ್ಕ ಬರ್ರಿ ಗೌಡ್ರ ಏನ್ರಿ ನಿಮ್ಮ ಹೆಸರ ಹೌದ್ರಿ ಶಿವಬಸಪ್ಪ ತೋಟಗಿರಿ ಶಿವಬಸಪ್ಪನವ್ರೆ ಯಾರಿಗ್ ಕೊಡ್ತೀರಿ ಸಲ ಬರ ನಾವು ಮೋದಿಗೇನು ಮಾಡವ್ರಿ ಯಾಕ್ರಿ ಹೌದ್ರಿ ನಮಗ್ ಬಿಜೆಪಿನ ಬೇಕ್ರಿ ಯಾಕ್ರಿ ನಮಗ ಅವ್ರು ಹೇಳ್ತಾರ ಹತ್ತರಿಂದ ಚಲೋ ಹೋತ್ರಿ ನಮಗ ಲಾಭ ಲಕ್ಷಣ ಏನು ಗೊತ್ತಿಲ್ರಿ ಮೋದಿ ಒಟ್ಟ ಜಗತ್ತೇ ಆಳತಾನ ಎಲ್ಲರಿಗವ ಅವ ಬೇಕಾಗಿದಾನ್ರಿ ಕಷ್ಟ ನೀವ್ ಹೇಳ್ರಿ ನಮಗೂ ಅವ ಬೇಕ್ರಿ ಮೋದಿ ಏನೋ ಬೇಕ್ರಿ ಹಂಗಂತೀರಿ ಹೌದು ಮತ್ತೆ ಫ್ರೀ ಗ್ಯಾರಂಟಿ ಅವು ಬೇಕಾದ್ರೆ ಚಾಲು ಆಗಿಲ್ರಿ ಅವು ಈಗಲ ಚಾಲು ಆಗ್ಲಿ ಗಾಡಿ ಚಾರ್ಜ್ ಹೆಣ್ಮಕ್ಳದ ರೊಕ್ಕ ಕೊಡುದು ಹೆಣ್ಮಕ್ಳಿಗೆ ಅವೆಲ್ಲ ಅವು ಕೊಡುವ ಬಂದ್ ಆಗಿಲ್ರಿ ಲೈಟ್ ಬಿಲ್ ಅದು ಚಾಲು ಆಗಿಲ್ರಿ ಬೇಕಾರ ಆದ್ರ ನಮಗ ಇದ ಬೇಕ್ರಿ ಬಿಜೆಪಿ ಬಿಡ್ರಿ ಚಲೋ ಚಲೋ ಹೇಳ್ರಿ ನಿಮ್ಮ ಹೆಸರೇನು ಹೇಳ್ರಿ ಇಮ್ತಿಯಾಜ್ ಬಾಗ್ವಾನ್ ಪೆಗ್ ಬಾಗಣ್ಣ ಇಮ್ತಿಯಾಜ್ ಭಗವಾನ್ ಎಂತ ಈಗ ಏನು ಆಗ್ಬೋದು ಬೆಳಗಾವಿಲಿ ಕಾಂಗ್ರೆಸ್ ಫುಲ್ ಗ್ಯಾರಂಟಿ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಬೇಕು ಮೋದಿ ಬೇಕನ್ನಕತ್ತಾರ ಮೋದಿ ಅದು ಗ್ಯಾರಂಟಿ ಇಲ್ರಿ ಗ್ಯಾರಂಟಿ ಇಲ್ಲ ಇಲ್ಲೇನಾಗ್ಬೋದು ಮೃಣಾಲ ಇಲ್ಲಿ ಆಗೋದು ಕಾಂಗ್ರೆಸ್ ರೀ ಮೃಣಾಲ ಹಾ ಗೊತ್ತಲ್ಲ ಯಾರು ನಿಂತಾರಂತ ಗೊತ್ತಿರಲ್ಲ ಬಿಜೆಪಿಯಿಂದ ಯಾರು ಕಾಂಗ್ರೆಸ್ ಇಂದ ಯಾರು ನಡಿ ಈಗ ಶುರು ಮಾಡೋಣ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬರೋದ ಕಾಂಗ್ರೆಸ್ ಯಾರು ನಿಂತಾರ ಬೇಕಾಗಿಲ್ಲ ಬಟ್ ಕಾಂಗ್ರೆಸ್ ಬಿಡ್ರಿ ಚಲೋ ಹಾ ಮೇಡಮ್ ನಮಸ್ತೆ ರೀ ಸರ ನಿಮ್ಮ ಹೆಸರೇನ್ರಿ ನದಾಫ್ ಹಂಗಂತೀರಿ ಆತ ಇರ್ಲಿ ಅದು ನೀವೇ ಹೇಳ್ರಿ ನಮ್ಗೆ ಕಷ್ಟ ಆಗೋತ್ತ ಹೇಳ್ರಿ ಏನಾಗ್ಬೋದ್ರಿ ಬೆಳಗಾವಿ ಯಾರು ಬಂದ್ರೆ ಚಲೋ ಯಾರಿಲ್ಲ ಈಗ ಏನು ಅಭಿವೃದ್ಧಿ ಯಾರು ಮಾಡ್ತಾರೋ ಅವರು ಬರ್ಬೇಕ್ರಿ ನಿಮ್ಮ ಪ್ರಕಾರ ಅಭಿವೃದ್ಧಿ ಯಾರು ಮಾಡ್ತಾರ್ರಿ ಚಲೋ ಐತ್ರಿ ಅಭಿವೃದ್ಧಿ ಕಾಂಗ್ರೆಸ್ ಅಭಿವೃದ್ಧಿ ಸದ್ಯ ಚಲೋ ಐತ್ರಿ ಅವರೇ ಬರ್ಬೋದ್ರಿ ಅವರೇ ಬರ್ಬೋದು ಮೇಡಮ್ ಅವರು ಕೆಲಸಗಾರ ಅದಾರ್ರಿ ಮೇಡಮ್ ಅವ್ರು ಕೆಲಸ ಮಾಡ್ತಾರ್ರಿ ಯಾರಿಗೆ ಯಾರ್ಯಾರು ನಿಂತಾರ ಗೊತ್ತೈತ್ರಿ ಇಲ್ಲಿ ಮುರಾನ್ ಹೆಬ್ಬಾರ್ಕರು ಆಮೇಲೆ ಜಗದೀಶ್ ಶೆಟ್ಟರು ಅವರಲ್ಲಿ ಜಗದೀಶ್ ಶೆಟ್ಟರ್ ಏನಿದೆ ಈಗ ವಯಸ್ಸಾಗಿದೆ ಇದಾಗಿದೆ ಅವರಲ್ಲಿ 2 ಸಲ ನಮ್ಮ ಉಸ್ತುವಾರಿ ಮಾಡಿದ್ರು ಏನು ಕೆಲಸ ಮಾಡಿಲ್ಲ ಉಸ್ತುವಾರಿ ಮಾಡಿದ್ದು ಮತ್ತು ಈಗ ಬರುವಂಥ ಚುನಾವಣೆಯಲ್ಲಿ ಬಂದಾಟ ನಾವು ಮಾಡ್ತೇವೆ ಅಂದರೆ ಈ ಕಾಂಗ್ರೆಸ್ ಹೋಗಿ ಮಂದಿ ಈಗ BJP ಬಂದಾರು BJP ಹೋಗಿ ಕಾಂಗ್ರೆಸ್ ಹೋಗಾರು ಇದೇ ಟೈಪ್ ಮಾಡ್ಕೊಂತ ಹೋಗಾರು ಅಂತಾರನ್ನ ಯಾರು ನಂಬರ್ರಿ ಹಂಗಂತೀರಿ ಮೇಡಮ್ ಅವ್ರಿಗೆ ಮಗ ಚಲೋ ಕೆಲಸಗಾರ ಅದನ್ರಿ ಮತ್ತು ಯುವಕ ಅಂದ್ರೆ ಭಾಳ ಅಭಿವೃದ್ಧಿ ಕೆಲಸದ ಅವ್ರ ಅವನ ಜೋಡಿ ಕೆಲಸ ಮಾಡ್ಯಾನ್ರಿ ಇದು ಮಾಡ್ಯಾನು ಚಲೋ ಕೆಲಸಗಾರ ಅದಾರ್ರಿ ಅವ್ರ ಮಗ ಮಾಮ ಆಗಲಿ ಅವರಾಗಲಿ ಅವ್ರ ಹಿನ್ನೆಲೆ ಚಲೋ ಐತ್ರಿ ಎಲ್ಲ ಚಲೋ ಐತೆ ಒಟ್ಟು ಸಲ ಕಾಂಗ್ರೆಸ್ ಗೆಲ್ತಾರ ಇಲ್ಲಿ ಕಾಂಗ್ರೆಸ್ ನಮ್ಮಲ್ಲಿ ಬರೋದು ನಮ್ಮಲ್ಲಿ ಹಿಂದುತ್ವ ಮೇಲೆ ಅಂದ್ರೆ ಲಿಂಗಾಯತ್ ಕ್ಯಾಂಡಿಡೇಟ್ ಚಲೋ ಬರ್ತಾರೆ ಗ್ಯಾರಂಟಿ ಲಿಂಗಾಯತ್ ಕ್ಯಾಂಡಿಡೇಟ್ ಫಿಕ್ಸ್ ಏನಾರ ನಮ್ಮಲ್ಲಿ ಅವ್ರು ಹಂಗಾರೆ ನೀವು ಹೇಳಕತ್ತೀರಿ ಇಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ಬೋದು ಅಂತ ಇಲ್ಲ ಬರೋಲ್ಲ ಸರ್ ಲಿಂಗಾಯತ್ ಅಂದ್ರೆ ಅದ್ರಾಗ ಇದೆ ಅವ್ರು ಬೇರೆ ಕಡೆ ಯಾರು ಅಂದ್ಕೊಳ್ಳಿ ಸ್ವಲ್ಪ ನಮಗೆ ವ್ಯತ್ಯಾಸ ಆಗಿದೆ ಇಲ್ಲಿ ಲಿಂಗಾಯತ್ ಮೇಡಮ್ ಅವ್ರಿಗೆ ಸಪೋರ್ಟ್ ಭಾಳ ಅದಾರ ಹಂಗಂತೀರಿ ಮೇಡಮ್ ಅವ್ರು ಬರ್ತಾರಂತ ಮೇಡಮ್ ಅವ್ರು ಬರ್ತಾರೆ ಪಕ್ಕ ಓಕೆ ನಮಸ್ಕಾರ ರೀ ಅಜ್ಜಾರ ಆರಾಮ್ ರೀ ಬರ್ರಿ ನೀವು ಗೌಡ್ರ ಹೇಳ್ರಿ ಇರ್ಲಿ ನಿಮ್ಮ ಹೆಸರೇನು ಹೇಳ್ರಿ ಅವ್ರ ಹತ್ರ ಮಾತಾಡ್ತೀನಿ ರಮೇಶ್ ಹೇಳ್ರಿ ಅಂತ ಕಾಲದಲ್ಲ ರಮೇಶ್ ಅಂತ ಹೆಸರು ಹಿಡ್ಕೊಂಡ್ಬಿಟ್ಟಿರಲ್ರಿ ಹೇಳ್ರಿ ಯಾರು ಬಂದ್ರೆ ಚಲೋ ಬಿಜೆಪಿನ ಕಾಂಗ್ರೆಸ್ ಬಂದ್ರೆ ಚಲೋ ರೀ ಕಾಂಗ್ರೆಸ್ ಬಂದ್ರೆ ಯಾಕ್ರಿ ಹಂಗೈತ್ರಿ ಅದು ಈ ಭಾಗ ಹಂಗೈತಿ ಯಾವ್ದು ಬಿಜೆಪಿ ಬರೋದಿಲ್ಲ ಕಾಂಗ್ರೆಸ್ ಆಗೋದಿಲ್ಲ ಅದೇ ಬರೋದ್ರಿ ಅದೇ ಬರೋ ಅಲ್ರಿ ಪ್ರಧಾನಿ ಯಾರಾಗ್ತಾರ್ರಿ ಪ್ರಧಾನಿ ಇವ್ ಆಗ್ಬೇಕು ರಾಜೀವ್ ಗಾಂಧಿ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಕು ಅವ್ರು ಆಗ್ಬೇಕಾ ಅವರೇ ಆಗ್ತಾರೆ ಗ್ಯಾರಂಟಿ ಫಿಕ್ಸ್ ನಿಮ್ಮ ಹೆಸರು ಹೇಳ್ರಿ ಸರ್ ಬಸವರಾಜ್ ಅಂತ ಬಸವರಾಜ್ ಅವ್ರೆ ಹೇಳ್ರಿ ಸಲ ಬಸವನ ಆಶೀರ್ವಾದ ಬಸವಣ್ಣವರ ಆಶೀರ್ವಾದದಿಂದ ರಾಜ್ಯದ ದೇಶದಾಗ ನಮ್ಮ ಭಾರತ ದೇಶದಲ್ಲಿ
ಕಾಂಗ್ರೆಸ್ ಬರಲಿ, ಸುಭಿಕ್ಷೆನ ನೀಡ್ಲಿ ನಮ್ಮ ದೇಶಕ್ಕಂತ ಈಗ ನಾವು ಕೇಳ್ಕೊತೇವೆ. ಖರ್ಗೆ ಬಂದ್ರೆ ಚಲೋ, ರಾಹುಲ್ ಬಂದ್ರೆ ಚಲೋ? ರಾಹುಲ್ ಬಂದ್ರೆ ಚಲೋ ರೀ. ಮೋದಿ ಬೇಡ? ಮೋದಿ ಬೇಡ. ಹಂಗಂತೀರಿ. ಈ ಸಲ ಬೆಳಗಾವಿಲಿ ಏನಾಗ್ಬೋದ್ರಿ? ಏನಾಯ್ತ್ರಿ ಹಿಂಟ? ಅಲ್ಲಿ ಓಡಾಡಿರ್ತೀರಿ, ನಿಮ್ಗೆ ಹಿಂಟ್ ಏನ್ ಸಿಗ್ತೈತ್ರಿ? ಏನ್ ನೋಡ್ಬೇಕ್ರಿ, ಪ್ರಗತಿಪರ ಕೆಲಸ ಯಾರು ಮಾಡಿದಾರೋ ಅವ್ರಿಗನ ಹೋಗೋದಲ್ಲ ಓಟ. ಹಂಗಂತೀರಿ. ಜಗದೀಶ್ ಶೆಟ್ಟರ್ ಡೌಟ್ ಅಂತೀರಿ? ನೋಡ್ಬೇಕ್ರಿ ಏನೇನ್ ಆಕೈತೋ ನೋಡುವ. ಓಕೆ, ಥ್ಯಾಂಕ್ ಯು. ಏನ್ ನಿಮ್ಮ ಹೆಸರು? ರಾಮನಗೌಡ. ರಾಮಣ್ಣ ಏನಾಗ್ಬೋದು ಅಣ್ಣ ಈ ಸಲ ಬೆಳಗಾವಿ? ಮೋದಿ ಅವರು ಬರ್ಬೇಕ್ರಿ. ಅವರೇ ಬರ್ಬೇಕಾ? ಯಾಕ್ರಿ? ಎಲ್ಲ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಕೊಂತಾರೆ ಏನು ಮಾಡಿದ್ರು ಅದು. ಮೋದಿ ಬೇಕ್ರಿ. ಮೋದಿ ಬೇಕಾ? ಬಿಜೆಪಿನೇ ಬೇಕ್ರಿ. ಬಿಜೆಪಿನೇ ಬೇಕಾ? ಹಾಂ, ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಬೇಡ್ರಿ. ಎಲ್ಲ ಚಲೋ ಫ್ರೀ ಮಾಡ್ಯಾರ. ಏನ್ ಫ್ರೀ ಮಾಡ್ರಿ, ಏನ್ ಮಾಡಿದ್ರೆ ಬ್ಯಾಡ್ರಿ. ಅದು ಏನಾರ ಆಗಲಿ, ಮ್ಯಾಲಿಂದ್ರಾಗ ಮೋದಿನೇ ಬೇಕು. ಅಲ್ಲಿಂದ್ರಾಗ ಮೋದಿನೇ ಬೇಕು ಪಕ್ಕ. ಹೌದು. ಚಲೋ. ಯಾರು ಬರ್ಬೇಕಾ? ಮೋದಿ. ಯಾಕ್ರಿ? ಎಲ್ಲ ಅಭಿವೃದ್ಧಿ ಐತ್ರಿ. ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಅವರು ಅಭಿವೃದ್ಧಿ ಮಾಡ್ಯಾರ, ಚಲೋ ಫ್ರೀ ಕೊಟ್ಟಾರ. ಬೇಡ. 70 ವರ್ಷ ಆಗಿಲ್ದಿದ್ದು ಈಗೇನೈತೆ ಅವ್ರದ್ದು. ಎಂದೂ ಬೇಡ ಅದು. ಇಂದು ಬೇಡ? ಬೇಡ. ಯಾಕೆ ಈ ರೀತಿಯಾದಂಥ ಮನದಾಳದ ಮಾತುಗಳು ಯಾಕ್ರಿ? ಇಲ್ರಿ, ಯಾರೇ ಇದ್ರು ಒಟ್ಟು ನಮ್ಗೆ ಯಾರು ಕುಂತಾರ ಗೊತ್ತಿಲ್ಲ ನಮಗೆ. ಒಟ್ಟು ನಾವು ಮಾತ್ರ ಮೋದಿ ಕೂರ್ಬೇಕಾ? ಅವರೇ ಕೂರ್ಬೇಕಂತ. ನಿಮ್ಮ ಹೆಸರೇನ್ರಿ? ಪ್ರಕಾಶ್ ಅವ್ರ ಹೇಳ್ರಿ, ಈ ಸಲ ಪ್ರಕಾಶವಾಗಿ ಉಳಿಯೋದು ಯಾರು? ಮೋದಿ. ಯಾಕೆಲ್ಲ ಮೋದಿ ಅನ್ನಕ್ಕಿತ್ತರದೇನದು? ಮೋದಿ ಯಾಕೆ? ದೇಶಕ್ಕೆ ಒಳ್ಳೇದು ಮಾಡಿದಾರೆ, ಅದಕ್ಕಾಗಿ ಮೋದಿ ಬೇಕು. ಹಂಗಂತೀರಿ? ಕಾಂಗ್ರೆಸ್ನವ್ರೇನು ಒಳ್ಳೇದು ಮಾಡಿಲ್ಲ? ಕಾಂಗ್ರೆಸ್ನವರು ಒಳ್ಳೇದು ಮಾಡಿಲ್ಲ, ದೇಶಕ್ಕೆ ಒಳ್ಳೇದು ಮಾಡಿದ್ದು ಮೋದಿ. ಹಂಗಂತೀರಿ? ಎಲ್ಲ ಫ್ರೀ ಎಲ್ಲ ಕೊಟ್ಟಾರ? ಮೋದಿ ಇದ್ರೆ ದೇಶ ಒಳ್ಳೇದು. ಮೋದಿ ಇದ್ರೆ ದೇಶ ಒಳ್ಳೇದು. ಅವ್ರಿಗೆ ಈ ಸಲ ಫಿಕ್ಸ್. ಬಾ ಬ್ರೋ, ಬಾ. ಬಾಪ, ಏನ್ ಹೆಸರು? ಪ್ರಕಾಶ್. ಈ ಸಲ ಪ್ರಕಾಶವಾಗಿ ಉಳಿಯೋದು ಯಾರಿಗೆ ಮಾರ? ಜಗದೀಶ್ ಶೆಟ್ಟರ್ ಸರ್. ಯಾಕ್ರಿ? ಏನ್ರಿ ಕಾಂಗ್ರೆಸ್ ಸರ್ ಹೆಂಗಸೂರ್ ಫ್ರೀ ಕೊಡ್ತಾರ, ಗಂಡಸೂರಿಗೆ ಏನು ಕೊಟ್ಟಾರ್ರಿ? ಏನ್ ಕೊಡ್ಬೇಕ್ರಿ ಗಂಡಸ್ರಿಗ? ಏನ್ ಕೊಡ್ಬೇಕು? ಒಂದಾರ ಹೆಲ್ಪ್ ಮಾಡಿದಾರೆ ಗಂಡಸೂರಿಗೆ. ಏನ್ ಕೊಡ್ಬೇಕು ಗಂಡಸ್ರಿಗ? ಏನ್ ಮಾಡಿದಾರೆ ಅವ್ರ ಸರ್ಕಾರ ರಚನೆ ಮಾಡಾಕ 15 ದಿವಸ ಬೇಕಾದ್ರೆ ಅವ್ರಿಗೆ. ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ ತೊಗೊಂಬಂದ್ರ ಮತ್ ಇನ್ನೇನು ಅವ್ರಿಗೇನು ಹಾಕಿ ಓಟು ಬೇರೆ. ಹಂಗಂದ್ರೆ ಹೆಂಗಸ್ರಿಗೆಲ್ಲ ಫ್ರೀ ಕೊಟ್ಟಾರಲ್ಲ, ಸಾಕ್ ಬಿಡ್ರಿ. ಗಂಡಸೂರ್ ಸತ್ತಾರ, ಗಂಡಸೂರ್ ಓಟ್ ಹಾಕಲ್ರಿ ಅವ್ರಿಗೆ. ಅಲ್ರಿ, ನಿಮ್ದಾತು ಬಿಡ್ರಿ, ನಿಮ್ದಾತು ಬರ್ರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.